ಹಲೋ ಫ್ಯಾಮಿಲಿ, ಈ ವರ್ಷದ ಬೇಸಿಗೆಗಾಲ ಹೇಗಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ಬೇಡಿ. ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ನನಗ್ ಸಿಕ್ಕಿರುವಂತ ಸ್ವಲ್ಪ ಇನ್ಫಾರ್ಮೇಶನ್ ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ, ಇಲ್ಲಿ ಕೇಳಿಸ್ಕೊಳ್ಳಿ. ನನಗಂತೂ ಸೂರ್ಯ ನತ್ತಿ ಮೇಲೆ ಬಂದ್ ಕೂತ್ಕೊಂಡಿದ್ದಾನೆ ಅಂತ ಅನಿಸ್ತಿದೆ. ನಿಮ್ಗೆ ಹೇಗ ಅನಿಸ್ತಿದೆ? ಆಕ್ಚುಲಿ ಇದಕ್ ರೀಸನ್ ಏನು ಅಂತ ಗೊತ್ತಾ? ಎಲ್ ನೀನೋ ಇದೇನಪ್ಪ ಎಲ್ನೇನೋ ಅಂತಿದ್ದಾಳೆ ಅಂತ ಅನ್ಕೋಬೇಡಿ. ಇದು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಪುಟ್ಟ ಹುಡುಗ ಅಂತ ಅರ್ಥ. ಈ ಪುಟ್ಟ ಹುಡುಗಂಗ್ ಆಟ ಆಡ್ಬೇಕು ಅನ್ಸಿ ನಮಗೆ ಈ ತರ ಬಿಸಿಲೆಲ್ಲ ಕೊಟ್ಬಿಡದ ದೇವ್ರೆ. ಓಕೆ ಇವಾಗ ಪ್ರಿಕಾಷನ್ಸ್ ಬರೋಣ. ಇವಳೇನಪ್ಪ ಒಳ್ಳೆ ಕತೆ ಹೇಳ್ತಿದ್ದಾಳೆ, ನಮಗ್ ಕತೆ ಕೇಳೋ ಮೂಡಿಲ್ಲ ಅಂತೆಲ್ಲ ಬೈಕೋಬೇಡಿ, ಓಕೆನಾ? ಈ ತರ ಐಸ್ ಕ್ರೀಮ್ ತರ ನಾವು ಮೆಲ್ಟೋಗೋ ಸ್ಥಿತಿಯಲ್ಲಿ ಇದೀವಿ. ಅಂಡ್ ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ನೀರ್ ತುಂಬಾ ಬಿಸಿ ಆಗ್ತಿದಂತೆ. ಸೊ ಈ ಸಲ ಮಳೆ ಸಹ ಲೇಟ್ ಆಗಿ ಬರ್ಬೋದು ಅನ್ನೋ ರೀಸನ್ಸ್ ಉಂಟು. ನಾವಿವಾಗ ಏನ್ ಮಾಡಿದ್ರು ಬಿಸಿಲು ಅಂತೂ ಕಮ್ಮಿ ಮಾಡ್ಸಕ್ ಆಗಲ್ಲ, ಆಲ್ರೆಡಿ ರಿಟರ್ನ್ ಅಂತ ಅನ್ಕೋಬೇಕು. ಸೊ ಇದಕ್ ನಾವೇನಂತ ಪ್ರಿಕಾಷನ್ ತಗೋಬಹುದು ಅಂತಂದ್ರೆ ಮಾರ್ನಿಂಗ್ 11 to ಈವ್ನಿಂಗ್ 3 o'clock ತನಕ ಆದಷ್ಟು ಬಿಸಿಲಿಂದ ಸ್ವಲ್ಪ ಕಮ್ಮಿ ಇರೋಣ. ಅಂಡರ್ಸ್ಟ್ಯಾಂಡ್? ಫಾರ್ಮರ್ಸ್ ಅಗ್ರಿಕಲ್ಚರ್ ಗೆಲ್ಲ ಹೋಗೋರು ಈ ತರ ಎಲ್ಲ ಮನೇಲಿ ಕುತ್ಕೊಳಕ್ ಆಗಲ್ಲ ಅಂತ ಸ್ವಲ್ಪ ಜಾಸ್ತಿನೇ ವಾಟರ್ ನ ಕುಡಿದು ಹೈಡ್ರೇಟ್ ಆಗಿ ಇರಿ ಅಂತ ಹೇಳ್ತೀನಿ. ಹಾಗೇನೆ ಹೊರಗಿರುವಂತ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದ್ ಸ್ವಲ್ಪ ನೀರ್ನ ಇಟ್ಕೊಟ್ಟು ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಾಪ ಗಿಡಗಳಿಗೂ ಸ್ವಲ್ಪ ನೀರನ್ನು ಹಾಕಿ. ನೀವ್ಯಾವ ಕಂಡೀಷನ್ ಅಲ್ಲಿ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಿಮ್ಮೂರ್ದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಸಹ ಕಮೆಂಟ್ ಅಲ್ಲಿ ನಂಗೆ ಸಹ ತಿಳಿಸ್ಕೊಡಿ.